ನಮಸ್ಕಾರ. ನಾನು ಈ ದಿನ ಬಿಲ್ವಪತ್ರೆ ಕಷಾಯವನ್ನು ಮಾಡ್ಕೊಂಡು ಬಂದಿದ್ದೀನಿ. ಕಷಾಯ ಯಾವಾಗಲೂ ಆರೋಗ್ಯಕ್ಕೆ ಒಳ್ಳೆಯದು. ಈಗ ನೋಡಿ, ಬಿಲ್ವಪತ್ರೆನ ಕಷಾಯ ಮಾಡೋ ರೆಸಿಪಿ ನೋಡ್ತಾ ಹೋಗೋಣ. ಒಂದು ಮುಷ್ಟಿ ಬಿಲ್ವಪತ್ರೆ ನಾನು ಸ್ವಲ್ಪ ಚಿಗುರಾಗಿದೆ ಎಲೆನ ಕುಯ್ದು ಇಟ್ಕೊಂಡಿದ್ದೀನಿ. ಬಿಲ್ವಪತ್ರೆ ದೇವರಿಗೆ ಏರಿಸಿದ ಮೇಲೆ ಬಿಸಾಕ್ಬಿಡಿ, ಅದನ್ನು ಹಾಗೇ ಇಟ್ಕೊಳ್ಳಿ. ಇದರಿಂದ ತಂಬಳಿ, ಖಾರ, ಕಷಾಯ, ಸಾರು ಎಲ್ಲ ಮಾಡ್ಬೋದು. ಪ್ರತಿಯೊಂದೂ ನನ್ನ ಚಾನಲಲ್ಲಿ ನಾನು ಹಾಕಿದ್ದೀನಿ, ನೀವು ಗಮನಿಸಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ಬಿಲ್ವಪತ್ರೆ ಎಲೆನ ಹಾಕಿದ್ದೀನಿ. ಅರ್ಧ ಸ್ಪೂನು ಕೊತ್ತಂಬರಿ ಪುಡಿ ಹಾಕೋಣ. ನಾನು ಯಾವಾಗಲೂ ಕೊತ್ತಂಬರಿ ಹುರಿದು ಪುಡಿ ಮಾಡಿ ಇಟ್ಕೊಳ್ತೀನಿ. ಕೊತ್ತಂಬರಿ ತುಂಬ ತಂಪು. ನಾನು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತೀನಿ. ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ತೀನಿ. ಏಲಕ್ಕಿ ಜೀರ್ಣಕಾರಿಯೂ ಹೌದು, ಪರಿಮಳವೂ ಹೌದು. ಕಷಾಯಕ್ಕೆ ಯಾವಾಗಲೂ ಸಕ್ಕರೆ ಹಾಕಬಾರ್ದು, ಬೆಲ್ಲ ಹಾಕಬೇಕು. ನಾನು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ಕಷಾಯವನ್ನು ದಪ್ಪ ಬರೋ ಹಾಗೆ ಮಾಡುತ್ತೆ. ಕಷಾಯ ಅಂದ ತಕ್ಷಣ ಸಾಮಾನ್ಯವಾಗಿ ಕಾಳುಮೆಣಸು, ಶುಂಠಿ ಹಾಕ್ತಾರೆ. ಇಲ್ಲಿ ಬಿಲ್ವಪತ್ರೆನೇ ಸ್ವಲ್ಪ ಹೀಟು. ನಾನಿದು ತಂಪಿಗೋಸ್ಕರ ಮಾಡೋದು, ಹಾಗಾಗಿ ನಾನಿಲ್ಲಿ ಕಾಳುಮೆಣಸು ಮತ್ತು ಶುಂಠಿನ ಹಾಕೋಲ್ಲ. ಈಗ ನೋಡಿ, ಕಷಾಯ ಬತ್ತಿದೆ. ಅರ್ಧ ಲೋಟದಷ್ಟು ದಪ್ಪ ಹಾಲನ್ನು ಹಾಕ್ತೀನಿ. ಹಾಗೆ ಗ್ಯಾಸ್ ಆಫ್ ಮಾಡೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಸೋಸೋ ಬಟ್ಲು ಇದೆ. ಹಾಗೆ ಕಷಾಯವನ್ನು ಸೋಸೋಣ. ನೋಡಿ, ಬೆಲ್ಲ ಹಾಕಿರೋದ್ರಿಂದ ಕಷಾಯ ಎಷ್ಟು ದಪ್ಪ ಬಂದಿದೆ ಅಂತ. ರುಚಿಯಾದ ಬಿಲ್ವಪತ್ರೆ ಕಷಾಯ ರೆಡಿ ಆಯಿತು. ಹೀಗೆ ಸೋಸಿದ ಕಷಾಯವನ್ನು 1-2 ಸಾರಿ ಲೋಟದಲ್ಲಿ ಎತ್ತೊಯ್ಯಬೇಕು. ಆಗ ಸ್ವಲ್ಪ ನೊರೆ ಬರುತ್ತೆ. ಕಷಾಯ ನೊರೆ ಬಂದರೆ ಇನ್ನೂ ರುಚಿ ಜಾಸ್ತಿ. ತುಂಬ ಬಿಸಿ ಬಿಸಿ ಕಷಾಯ ಕುಡಿದ್ರೆ ಅದರ ಪರಿಣಾಮ ಚೆನ್ನಾಗಿ ಆರೋಗ್ಯದ ಮೇಲೆ ಆಗುತ್ತೆ. ಪ್ರತಿದಿನ ರಾತ್ರಿ ಊಟ ಆದಮೇಲೆ ಕಷಾಯ ಕುಡಿಯೋ ಪದ್ಧತಿ ಈಗಲೂ ಮಲೆನಾಡಲ್ಲಿದೆ. ಇದು ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತೆ. ಕಷಾಯ ಮಾಡಬೇಕಾದ್ರೆ ಯಾವುದಾದ್ರು ಒಂದು ಪತ್ರೆನ ಹಾಕಿ ಮಾಡಿ, ತುಂಬ ಒಳ್ಳೆಯದು. ತುಳಸಿ, ಬಿಲ್ವಪತ್ರೆ, ದೊಡ್ಡಪತ್ರೆ, ಹಾಗೆ ಕೋಲ್ಜಾಜಿ, ಕರಿಬೇವು ಮುಂತಾದವನ್ನು ಹಾಕಿ ಕಷಾಯ ಮಾಡ್ಬೋದು. ಸ್ವಲ್ಪ ಉಷ್ಣ ದೇಹದವರಿಗೆ ಕಾಳುಮೆಣಸು, ಶುಂಠಿ ಹಾಕಿದರೆ ಆಗೋಲ್ಲ, ಇನ್ನೂ ಹೀಟು ಜಾಸ್ತಿ ಆಗುತ್ತೆ. ಈ ಥರ ಕಷಾಯ ಮಾಡಿಕೊಂಡ್ರೆ ತಂಪು ಬರುತ್ತೆ. ಕೊತ್ತಂಬರಿ, ಜೀರಿಗೆ ಬಹಳ ಒಳ್ಳೆಯದು ಆರೋಗ್ಯಕ್ಕೆ, ತಂಪು ಕೊಡುವಲ್ಲಿ. ನೋಡಿದ್ರಲ್ಲ, ರುಚಿಯಾದ ಬಿಲ್ವಪತ್ರೆ ಕಷಾಯ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ, ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.